ಬೆಸ್ಟ್ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡಿರೋಂಥ ಸಿಟಿ ಅಂತ ಒಂದು ಸಖತ್ತಾಗಿದೆ. ಗಾಂಧೀಜಿ ಇದೆ. ಫಸ್ಟ್ ಟೈಮ್ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಬಂದು ಈ ಊರಿಂದ ಗಾಂಧಿ ನೋಡೆಲ್ಲೋ ಬಂದು 1881ರಲ್ಲಿ ಕಟ್ಟಿರುವಂಥ ಮನೆ ಟೇಸ್ಟ್ ಮಾಡ್ತಿದ್ದೀನಿ. ಯಾರು ನನಗೆ ಕೇಳಬೇಕು, ಗಾಂಧೀಜಿ ಮನೇಲೇ ಹೋಗಿ ನಾನು ನೀರು ಕುಡಿದಿದ್ದೀನಿ ಅಂತೇಳಿ. ಪ್ರಜಾಪ್ರಭುತ್ವ ದೇಶದಲ್ಲಿರುವಂಥ ಪ್ರಜೆಗಳಿಗೆ ನಮಸ್ಕಾರ. ಒಂದು ಪಟ್ಟಣ ಇದೆ, ಒಂದು ಊರು ಇದೆ. ಆ ಊರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಸೇಫು ಅಂತ ಹೇಳಲಾಗತ್ತೆ. 2013ರಲ್ಲಿ ಆ ಊರಲ್ಲಿ ಬೆಸ್ಟ್ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡಿರೋಂಥ ಸಿಟಿ ಅಂತ ಒಂದು ಪ್ರಶಸ್ತಿ ಸಿಗುತ್ತೆ ಆ ಊರಿಗೆ. ನಮ್ಮ ದೇಶದಲ್ಲಿ ಯಾವುದಾದ್ರು ಒಂದು ಊರು ಮಧ್ಯಾಹ್ನ 1 ಗಂಟೆಗೆ ಅಂಗಡಿ ಮುಚ್ಕೊಂಡು 4 ಗಂಟೆಗೆ ಬಂದು ವಾಪಸ್ ಅಂಗಡಿ ತೆಗೆಯುವಂಥ ಒಂದು ಊರು ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಒಬ್ಬರಲ್ಲ ಇಬ್ಬರಲ್ಲ ಗುಂಪಲ್ಲಿ ಅಂಗಡಿ ಮುಚ್ಕೊಂಡು ಹೋಗ್ತಾರೆ, ಗುಂಪಲ್ಲಿ ಅಂಗಡಿ ತೆಗಿಯೋಕ್ಕೆ ಬರ್ತಾರೆ, 4 ಗಂಟೆಗೆ ವಾಪಸ್ಸು ಈ 4 ಅವರಲ್ಲಿ ಹೋಗಿ ಮನೇಲಿ ರೆಸ್ಟ್ ತೊಗೋತಾರೆ. ಅಂಥ ಊರು ಯಾವುದಪ್ಪ ನಮ್ಮ ದೇಶದಲ್ಲಿದೆ ಅಂತ ನೀವು ತಿಳ್ಕೊಬೇಕಾ? ಅದೇ ಥರ ನಮ್ಮ ದೇಶದ ಮಹಾತ್ಮ ಗಾಂಧಿಯವರು ಅವರ ಚಿಕ್ಕ ವಯಸ್ಸು ಎಲ್ಲಿ ಕಳೆದ್ರು, ಅವರು ಓದಿರುವಂಥ ಸ್ಕೂಲ್ ಯಾವುದು ಅಂತ ನಿಮಗೆ ತಿಳ್ಕೊಬೇಕಾ? ಈ ಒಂದು ರಾಜ್ಯದಲ್ಲಿ ಈ ಊರನ್ನು ಮಿನಿ ಮುಂಬೈ ಅಂತ ಕರೀತಾರೆ. ಹಾಗೆ ನಮ್ಮ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಬಂದು ಈ ಊರಿಂದ ಪ್ಯೂರ್ ಆಗಿರುವಂಥ ಚಿನ್ನಗಳನ್ನು ಖರೀದಿಸಿ ಹೋಗ್ತಾರೆ. ಅದು ಯಾವ ಊರು ಅಂತ ನಿಮಗೆ ತಿಳ್ಕೊಬೇಕು ಅಂತ ಕುತೂಹಲ ಆಗ್ತಿದೆಯಾ? ಬನ್ನಿ, ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ. GJ07 ಗುಜರಾತಿನ ರಾಜ್ಕೋಟ್ ಪಟ್ಟಣ. ವೆಲ್ಕಮ್ ಟು ರಾಜ್ಕೋಟ್. ರಾಜ್ಕೋಟಿನ ಅಂಗಡಿಗಳು ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮೂರಲ್ಲಿ ಹೆಂಗೆ ಶಿವಾಜಿನಗರ ಮೆಜೆಸ್ಟಿಕ್ ಹೋದರೆ ಹೆಂಗೆ ಸಿಗುತ್ತೆ ಅದೇ ಥರ ಅಂಗಡಿಗಳು ಈ ಊರಲ್ಲೂ ಇದೆ. ಈಗ ನನ್ನಿಂದೆ ನಿಮಗೆ ಕಾಣಿಸ್ತಿರುವಂಥ ಜಾಗ ಯಾವುದು ಗೊತ್ತಾ? ಗಾಂಧೀಜಿ ಅವರು ಇದ್ದಿದ್ದ ಮನೆ ಇದೆ. ಕಣ್ಣಿಗೆ ಈಗ ಕಾಬಾ ಗಾಂಧಿ ನೋ ಡೆಲೋ ಅಂತ ಕಾಣಿಸ್ತಿರ್ಬೇಕು ಹಿಂದ್ಗಡೆ. ಕಾಬಾ ಗಾಂಧಿ ನೋ ಡೆಲೋ ಅಂದರೆ ಇದು ಗಾಂಧೀಜಿಯವರ ಮನೆ. ಮಹಾತ್ಮ ಗಾಂಧಿಯವ್ರದ್ದಲ್ಲ, ಇದು ಬಂದು ಅವರ ತಂದೆ ಅವರ ಮನೆ. ಮಹಾತ್ಮ ಗಾಂಧಿಯವರು ಕೆಲವೊಂದು ವರ್ಷಗಳು ಅವರ ಒಂದು ಚಿಕ್ಕ ವಯಸ್ಸಿನ ಸಮಯವನ್ನು ಇಲ್ಲಿ ಕಳೆದಿದ್ದಾರೆ. ಬನ್ನಿ, ನಿಮಗೆ ಅವರ ಮನೆ ಹೇಗಿತ್ತು ಅಂತ ಇವಾಗ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೆಲ್ಕಮ್ ಟು ಗಾಂಧೀಜಿ ಅವರ ಬದುಕಿರೋ ಮನೆಗೆ, ಅವರಿದ್ದಂಥ ಸ್ಥಳ.
ಅವರ ಚಿಕ್ಕ ವಯಸ್ಸಲ್ಲಿ ಅವರು ಕಳೆದಂಥ ಜಾಗ ಇದು. ಅಲ್ಲಿ ನೋಡಿ ಹೇರಾಮ್ ಅಂತ ಬರೆದ್ಬಿಟ್ಟಿದೆ. ಗಾಂಧೀಜಿ ಅವರು ಕೂತಿರೋದು ನಿಮಗೆ ಕಾಣುತ್ತೆ. ಇವತ್ತು ನಿಮಗೆ ನಾನು ಕರ್ಕೊಂಡ್ಬಂದಿರೋ ಜಾಗ ಮಾತ್ರ ತುಂಬ ಅದ್ಭುತವಾಗಿರುವಂಥ ಜಾಗ. ನನಗೆ ತುಂಬ ಆಶ್ಚರ್ಯ ಆಗ್ತಿದೆ, ಈ ಒಂದು ಜಾಗಕ್ಕೆ ನಾನು ಬರ್ತೀನಿ ಅಂತಂದು. ನಿಮಗೆ ಇಲ್ಲಿರುವಂಥ ಹಲವಾರು ವಿಷಯಗಳು, ಗಾಂಧೀಜಿಯವರು ಇದ್ದಿರುವಂಥ ಮನೆ, ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಏನೇನಿದೆ ಇಲ್ಲಿ, ಅವರ ಚರಿತ್ರೆ ಒಳಗಿಂದ ಎಕ್ಸಿಟ್ ಆಗೋವರೆಗೂ ಫೋಟೋ ಫ್ರೇಮ್ಸ್ ಆಗಲಿ ಇಲ್ಲ ಅವ್ರ ಬಗ್ಗೆ ಡೀಟೇಲ್ಸ್ ಆಗಲಿ ಅದನ್ನು ಬರ್ಕೊಟ್ಟಿದ್ದಾರೆ. ನಿಮ್ಗೆ ಒಂದೊಂದಾಗೆ ನಾನು ತೋರಿಸ್ತೀನಿ. ಮೊದಲನೇದಾಗಿ ನಿಮಗೆ ಗಾಂಧೀಜಿಯವರು ಯಾಕೆ ಇಲ್ಲಿ ಬಂದರು ಅಂತ ಹೇಳ್ತೀನಿ. ರಾಜ್ಕೋಟಿನ ದಿವಾನರಾಗಿದ್ದರು ಗಾಂಧೀಜಿಯವರ ತಂದೆ, ಹಾಗಾಗಿ ಅವರು ಇಲ್ಲಿ ಬಂದಿದ್ದರು. ಈ ಮನೆ ಬಂದು 1881ರಲ್ಲಿ ಕಟ್ಟಿರುವಂಥ ಮನೆ. ಗಾಂಧೀಜಿಯವರು ಹುಟ್ಟಿದ್ದಂತೂ ಗೊತ್ತು ನಿಮಗೆ, 1869ರಲ್ಲಿ ಹುಟ್ಟಿದ್ದವರು. 1881ರಲ್ಲಿ ಅವರ ತಂದೆ ಈ ರಾಜ್ಕೋಟಿನ ದಿವಾನರು ಆದಾಗ ಈ ಮನೆಯನ್ನು ಕಟ್ಟಿರೋದು. ಆ ಟೈಮಲ್ಲಿ 7 ಇಯರ್ಸ್ ಅವರು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಸೌತ್ ಆಫ್ರಿಕಾ ಹೋಗ್ಬಿಟ್ರು ಓದಲಿಕ್ಕೆ ಅಂತಲೂ ಹೇಳಿದ್ದಾರೆ. ಅವರು ಸೌತ್ ಆಫ್ರಿಕಾ ಹೋದ್ಮೇಲೆ ಅವ್ರ ಅಣ್ಣ ತಮ್ಮರು ಯಾರಿದ್ದಾರಲ್ವ ಅವ್ರು ಬಂದು ಈ ಮನೇನ ಮಾರಿಬಿಟ್ಟಿದ್ರಂತೆ. ಮಾರಾದ್ಮೇಲೆ ಗಾಂಧೀಜಿ ಯಾವಾಗ ವಾಪಸ್ ನಮ್ಮ ದೇಶಕ್ಕೆ ಬಂದಾದಮೇಲೆ ಸ್ವತಂತ್ರಕ್ಕೆಲ್ಲ ಹೋರಾಡಿ ಆಮೇಲೆ ನಮ್ಮ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂದ್ಬಿಡ್ತು, ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಮಾರಿರುವಂಥ ಈ ಮನೆಯನ್ನು ವಾಪಸ್ ಕೊಂಡ್ಕೊಂಡು ಇದನ್ನು ಪ್ರೊಟೆಕ್ಟೆಡ್ ಲಿಸ್ಟಲ್ಲಿ ಇಟ್ಕೊಂಡು ಅದನ್ನು ಮ್ಯೂಸಿಯಮ್ಮಾಗಿ ಕನ್ವರ್ಟ್ ಮಾಡಿದ್ದಾರೆ. ಆಗಲಿ ರಾಜ್ಕೋಟ್ ಇದೆ, ರಾಜ್ಕೋಟಲ್ಲಿ ನಾನು ನಿಮಗೆ ಕರ್ಕೊಂಡ್ಬಂದಿರೋದು ಇವತ್ತು. ಇನ್ನೊಂದು, ಈ ಮ್ಯೂಸಿಯಂ ಬರೋಕ್ಕೆ 1 ರೂಪಾಯಿನೂ ಕೊಡೋದು ಬೇಕಾಗಿಲ್ಲ, ಫ್ರೀ ಎಂಟ್ರಿ. ನೀವು 6 ಗಂಟೆ ಒಳಗಡೆ ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಯಾವಾಗಾದರೂ ಬಂದು ವಿಸಿಟ್ ಮಾಡ್ಬೋದು. 1 ಗಂಟೆಯಿಂದ 4 ಗಂಟೆವರೆಗೂ ಅಂಗಡಿಗಳು ಬಂದು ಅಂತ ಹೇಳಿದಲ್ಲ, ಅದು ಅಂಗಡಿಗಳಷ್ಟೇ, ಮ್ಯೂಸಿಯಮ್ ಅಲ್ಲ. ಒಳಗಡೆ ಎಲ್ಲ ನೋಡ್ಕೊಂಡು ಹೋಗಬೇಕು. ಚಿಕ್ಕದಾಗಿದೆ, ಆದರೆ ಆಗಿನ ಕಾಲಕ್ಕೆ ಇದು ತುಂಬ ದೊಡ್ಡ ಮನೆಯೇ. ಆಗಿನ ಕಾಲಕ್ಕೆ ನೀವೇ ಲೆಕ್ಕ ಹಾಕಿ 1881 ಅಂದರೆ ಈ ಮನೆ ಎಷ್ಟು ದೊಡ್ಡದಾಗಿದ್ದಿರ್ಬೋದು. ಅದು ಹಿಂದ್ಗಡೆ ಇರುವಂಥದ್ದು ಗಾಂಧೀಜಿಯವರ ಸ್ವಂತ ಹ್ಯಾಂಡ್ ರೈಟಿಂಗ್, ಅವ್ರ ಹ್ಯಾಂಡ್ ರೈಟಿಂಗ್ನೇ ಇದನ್ನು ಸರಿ ಮಾಡಿ ಹಾಕಿದ್ದಾರೆ. ಅದ್ರ ಬಗ್ಗೆನೇ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿರುವಂಥದ್ದು, ನಮ್ಮ ಹಿಂದ್ಗಡೆ ಇರುವಂಥದ್ದು, ಇದು ಜಗತ್ತಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಗಾಂಧೀಜಿಯವ್ರ ಬಗ್ಗೆ ಏನು ಅಭಿಪ್ರಾಯ ಹೇಳಿದ್ದಾರೆ ಅಂತ
ಅದ್ರ ಬಗ್ಗೆ ಒಂದು ನೋಟ ಇಟ್ಟಿದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರದ್ದು ಇದೆ, ಚಾರ್ಲಿ ಚಾಪ್ಲಿನ್ ಅವ್ರದ್ದು ಇದೆ. ಚಾರ್ಲಿ ಚಾಪ್ಲಿನ್ ಅವ್ರು ಏನು ಹೇಳಿದ್ದಾರೆ, ಹಿ ಈಸ್ ಅ ಸಿಂಬಲ್ ಆಫ್ ವಾಟ್ ಇಂಡಿಯನ್ ಪೀಪಲ್ ವಾಂಟ್. ಇನ್ನೊಂದೇನು ತೋರಿಸ್ಬೇಕು ಅಂತಂದರೆ, ಇದು ಬಂದು ನಾನು ಹಿಂದ್ಗಡೆ ಇರುವಂಥದ್ದು ಈ ಡೋರ್ ಬಂದು ಮೊದಲು ಕಿಚನ್ ಆಗಿತ್ತಂತೆ. ಇದಾದಮೇಲೆ ಇಲ್ಲಿದೆ ನೋಡಿ ಹಿಂದ್ಗಡೆ ಇದಿದೆ ಅಲ್ವಾ, ಈ ಡೋರ್ ಬಂದು ಡೈನಿಂಗ್ ಹಾಲ್ ಇತ್ತಂತೆ. ಈಗ ಸದ್ಯಕ್ಕೆ ಅದನ್ನು ಹೇಗೆ ರೂಮ್ ಮಾಡಿದ್ದಾರೆ. ಗಾಂಧೀಜಿ ಕಾಲದ್ದು ಬೋರ್ವೆಲ್ಲು ಗೊತ್ತಿಲ್ಲ. ಸಖತ್ತಾಗಿದೆ ಗಾಂಧೀಜಿ ಕಾಲದ ಬೋರ್ವೆಲ್. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಸಖತ್ತಾಗಿದೆ ನೋಡಿ. ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ನೋಡಿ. ಇದು ಒಂಥರ ಇದಕ್ಕೆಲ್ಲ ಈ ಥರ ಒಂಥರ ಹಲ್ಗಳು ಕೊಟ್ಟಿದ್ದಾರೆ. ಆಮೇಲೆ ಏನೋ ಒಂಥರ ಹೈಡ್ರಾಲಿಕ್ ಜಾಕ್ ಇದ್ದಂಗಿದೆ. ಇದು ಈ ಥರ ಬೋರ್ವೆಲ್ ನೋಡಿದರೆ ಯಾವತ್ತರ ಹೊಡೆದ್ರೆ ನೀರು ಬರುತ್ತೆ. ಗಾಂಧೀಜಿಯವರ ಮನೆಯ ಬೋರ್ವೆಲ್ಲಿನ ನೀರು ಟೇಸ್ಟ್ ಮಾಡ್ತಿದ್ದೀನಿ. ಎಲ್ಲ ಕಡೆ ಇದ್ದಂಗಿದೆ, ಚೆನ್ನಾಗಿದೆ. ಖುಷಿ ಆಯ್ತಾದ್ರೆ ಗಾಂಧೀಜಿಯವರ ಮನೆಯಲ್ಲಿ ಬಂದು ನಾನು ನೀರು ಕುಡ್ತೀನಿ. ಯಾರು ನನಗೆ ಕೇಳಬೇಕು, ಗಾಂಧೀಜಿ ಮನೆಯಲ್ಲೇ ಹೋಗಿ ನಾನು ನೀರು ಕುಡ್ತಿದ್ದೀನಿ ಅಂತ ಹೇಳ್ತೀನಿ.